ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದೀನಿ, ಅಂದರೆ ಚಿಲ್ ಟೈಮ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಜಾಗ ನೋಡಿದ ತಕ್ಷಣ ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಾಗಿರುತ್ತೆ ಯಾವ ಜಾಗ ಇದು ಅಂತ. ಹೌದು ಫ್ರೆಂಡ್ಸ್, ನಾನಿವತ್ತು ಹೋಗಿರೋದು ಜಿ ಟಿ ಮಾಲ್ಗೆ. ನಾನು ನನ್ನ ಮಗನ ಪ್ರೆಗ್ನೆಂಟ್ ಇದೆ ಅಂತ ಹೇಳಿಬಿಟ್ಟು ಮತ್ತು ಡೆಲಿವರಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ ನಾನು. ಸೊ ಹಾಗಾಗಿ ತುಂಬ ತಿಂಗಳುಗಳೇ ಆದಮೇಲೆ ನಾನು ಹೊರಗಡೆ ಹೋಗಿದ್ದು. ತುಂಬ ದೂರ ಹೋದರೆ ಅವನೇನಾದರೂ ಹತ್ತಿರ ಮಾಡಿದ್ರೆ ಮತ್ತು ಅವ್ನು ನೋಡ್ಕೊಳ್ಬೇಕಲ್ಲ ಅಂತ ಹೇಳಿಬಿಟ್ಟು ಹತ್ರನೇ ಹೋದ್ವಿ, ನಮ್ಮ ಮನೆ ನಿಯರ್ ಬೈಯೇ. ಸೊ ಹೋಗಿ ವೆಹಿಕಲ್ಸ್ ಅಂತೂ ತುಂಬ ಜಾಸ್ತಿ ಇತ್ತು. ಪಾರ್ಕಿಂಗಿಗೆ ನಾವು ಹುಡ್ಕಾಡಿ ಪಾರ್ಕಿಂಗ್ ಮಾಡಿದ್ವಿ. ಆಮೇಲೆ ಅಲ್ಲಿ ಪಾರ್ಕಿಂಗ್ ಮಾಡಿ ತುಂಬ ದಿನ ಆದಮೇಲೆ ಬೇರೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ವಾ. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ನನಗಂತೂ ಏನು ಎಲ್ಲೋ ಹೊರಗಡೆ ಯಾವುದೋ ಊರಿಗೆ ಬಂದಿದ್ದೀನಿ ಅನ್ನೋ ಥರ ಇತ್ತು. ಮನೆಯಲ್ಲೇ ಇದ್ದು ತುಂಬ ಬೇಜಾರಾಗಿಬಿಟ್ಟಿತ್ತು ಫ್ರೆಂಡ್ಸ್. ನನ್ನ ಹಸ್ಬೆಂಡ್ಗೆ ಪ್ಲೀಸ್ ಎಲ್ಲರೂ ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟೆ ಕರ್ಕೊಂಡು ಹೋದೆ. ನನ್ನ ಮಗಳು ಹೊರಗಡೆ ಹೋಗಿರೋ ಎಕ್ಸೈಟ್ಮೆಂಟ್ ನೋಡಿ ಅವಳ ಫೇಸ್ ಮೇಲೆ ಹೆಂಗೆ ಕಾಣ್ತಾ ಇದೆ. ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ ಅವಳು. ಎಲ್ಲ ಫುಲ್ ಜೋರಾಗಿ ಮಾತಾಡ್ತಾ ಇದ್ದಾಳೆ. ಅದು ಇದು ಅಂತ ಯಾರಿದ್ದಾರೆ ಯಾರಿಲ್ಲ ಅಂತ ಏನೂ ನೋಡಿಲ್ಲ. ನಾವಿಬ್ಬರು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮದೇ ಪ್ರಪಂಚದಲ್ಲಿ ಇದ್ವಿ ಅಂತ ಹೇಳ್ಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು, ರೈಮ್ಸ್ ಹೇಳ್ಕೊಂಡು, ನನ್ನ ಮಗಳು ಸಾಂಗ್ಸ್ ಹಾಡಿಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ದಿನ ಚೆನ್ನಾಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ನನ್ನ ಮಗಳು ಆಗ ಆ ಕ್ರೌನ್ ನೋಡಿದ್ರೆ, ಕಿರೀಟ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಿದ್ವಿ ಅಂತ. ನಾವು ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್, ಶಾಪಿಂಗ್ ಏನೂ ಮಾಡಿಲ್ಲ. ಡೈರೆಕ್ಟಾಗಿ ನಾವು ಮೇಲೆ ಕ್ಯಾಂಟೀನ್ಗೆ ಹೋಗಿದ್ವಿ, ಕೆಫೆಟೇರಿಯಾಗೆ ಹೋಗಿ ನನ್ನ ಮಗಳು ಪಿಜ್ಜಾ ತಿನ್ನೋಣ ಅಂತ ಹೇಳಿದ್ದಕ್ಕೆ, ಪಿಜ್ಜಾ ಬೇಡ ಅಮ್ಮ ನನಗಿದು ಬೇಕು ಅಂತ ಹೇಳಿದ್ಲು. ಅಲ್ಲಿ ಹೊರಗಡೆ ಡಿಸ್ಪ್ಲೇ ಇದ್ದಿದ್ದನ್ನ ನೋಡಿ ಸರಿ ಅಂತ ಹೇಳಿ ಬರ್ಗರ್ ಕಿಂಗಿಂದ ಆರ್ಡ್ರ್ ಮಾಡಿದ್ವಿ ನಾವು. ನನ್ನ ಮಗಳು ಆರ್ಡ್ರ್ ಬರೋ ಅಷ್ಟರಲ್ಲಿ ಆ ಕಿರೀಟ ಹಾಕ್ಕೊಂಡು ಒಳ್ಳೆ ಡ್ಯಾನ್ಸು ಮ್ಯೂಸಿಕ್ಕು ಅವಳ ಜೊತೆ ನಾನು ಕರೆದು ಅವಳು ಡ್ಯಾನ್ಸ್ ಆಡ್ತಿರೋದು ನೋಡಿದ್ರೆ ನನಗೆ ಎನರ್ಜೆಟಿಕ್ ಅನಿಸುತ್ತೆ. ನಾನು ಅವಳ ಜೊತೆ ಸ್ಟೆಪ್ಸ್ ಹಾಕ್ತಿರ್ತೀನಿ, ತಲೆ ಆಡಿಸೋದು, ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಾಯಿರ್ತೀನಿ. ತುಂಬ ಒಳ್ಳೆ ಎಂಟರ್ಟೈನರ್ ಅನ್ಬೋದು ನನ್ನ ಮಗಳು. ನನಗಂತೂ ಅವಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಕ್ಕೊಂಡು ಮಾಡಿಕೊಂಡು ನಾವಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದರೆ, ಡ್ಯಾನ್ಸ್ ಮಾಡಿಕೊಂಡು ಜೋರಾಗಿ ಮಾತಾಡಿಕೊಂಡು ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಯಾರು ಇವರು ಇಷ್ಟೊಂದೆಲ್ಲ ಸೌಂಡ್ ಮಾಡ್ತಿದ್ದಾರಲ್ಲ, ಗಲಾಟೆ ಮಾಡ್ತಿದ್ದಾರಲ್ಲ ಅಂತ ನಮ್ಮನ್ನೇ ನೋಡ್ತಿದ್ದಲ್ಲೆಲ್ಲ. ನನ್ನ ಮಗಳು ನೋಡಿ ಇವಾಗ ಫೋಟೋ ನೋಡಿ ಕೊಡ್ತಾ ಇರೋದು. ಫೋಟೋ ಫೋಸಸ್ ಇದೆ ಅವಳದು. ನೋಡಿ ಎಷ್ಟು ಫೋಸಸ್ ಕೊಡ್ತಾಳೆ ನೋಡಿ ಅವಳು. ಸ್ಪೈಡರ್ ಮ್ಯಾನ್ ಮಾಡ್ತಿದ್ದಾಳೆ ಅವಳು, ಸ್ಪೈಡರ್ ಮ್ಯಾನ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಫೋಟೋ ಫೋಸಸ್ ಬೇಕು ಅಂದರೆ ನೋಡಿ ಈ ಫೋಟೋ ಫೋಸಸ್ನ ಕಾಪಿ ಮಾಡ್ಕೊಳ್ಳಿ. ನನ್ನ ಮಗಳಲ್ಲಿ ಆ ಮಾಲೇ ನಮ್ಮದು ಅನ್ನೋ ಹಾಗೆ ಫುಲ್ಲು ಓಡಾಡಿಕೊಂಡು ಎಲ್ಲ ಕಡೆ ಡ್ಯಾನ್ಸ್ ಮಾಡಿಕೊಂಡು ಹಾಡಾಡ್ಕೊಂಡು ಜೋರಾಗಿ ಆ ಕಿರೀಟ ಬೇರೆ ಹಾಕ್ಕೊಂಡ್ಬಿಟ್ಟಿದ್ಲ, ಓಡಾಡ್ತಿದ್ವಲ್ಲ. ಎಲ್ಲರೂ ನೋಡ್ತಾಯಿದ್ರು ಅವಳನ್ನ. ಬಚ್ಚಿಟ್ಕೊಂಡು ಆ ಕಡೆ ತಿರುಗಿ ಅವಳನ್ನೇ ನೋಡ್ತಾಯಿದ್ರು. ಫುಲ್ಲು ಎಂಜಾಯ್ ಅಂದರೆ ನಮಗಿಂತ ಜಾಸ್ತಿ ಅವಳೇ ಎಂಜಾಯ್ ಮಾಡಿದ್ದಾಳೆ ಅನ್ಬೋದು. ಅಷ್ಟು ಎಂಜಾಯ್ ಮಾಡ್ತಾಯಿದ್ಲು. ಎಲ್ಲ ಕಡೆ ಓಡಾಡಿಕೊಂಡು ಜೋರಾಗಿ ಡ್ಯಾನ್ಸ್ ಆಡಿಕೊಂಡು ಸ್ಟೆಪ್ ಹಾಕ್ಕೊಂಡು. ಅಲ್ಲೊಂದು ದೊಡ್ಡ LED ಡಿಸ್ಪ್ಲೇ ಬೇರೆ ಇತ್ತು, ಅಡ್ವರ್ಟೈಸಿಂಗಿಗೆ ಅಂತ ಹಾಕಿದರು ಪಾಪ ಅವರು. ಅದರಲ್ಲಿ ನೇಚರ್ದು ಮತ್ತು ಆ್ಯನಿಮೇಟೆಡ್ ಏನೇನೋ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ದೊಡ್ಡ ಡಿಸ್ಪ್ಲೇ ಇತ್ತಲ್ಲ, ಫಿಶ್ಶು, ವಾಟರು, ಸ್ಕೈ ಏನೇನೋ ಹಾಕ್ತಾಯಿದ್ರು ಅವರು ಡಿಸ್ಪ್ಲೇಸ್ ಅದರಲ್ಲಿ. ಅದನ್ನ ನೋಡಿಕೊಂಡು ಅದ್ರ ಜೊತೆ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ಲು. ನನ್ನೂ ಕರಿತಿದ್ಲು, ಅಮ್ಮ ಬಾ ಡ್ಯಾನ್ಸ್ ಮಾಡು ಬಾ ಅಂತ ಹೇಳಿ. ಎಲ್ಲ ಕಡೆ ಎಲ್ಲರ ಟೇಬಲ್ ಹತ್ರ ಹೋಗಿ ಅವ್ರನ್ನೆಲ್ಲ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ಲು. ಅಲ್ಲಿ ಲಾಸ್ಟಲ್ಲಿ ಲೈಟ್ಸ್ ಎಲ್ಲ ಹಾಕಿ ತುಂಬ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ದು, ಫುಲ್ ಜಿಗಮಗ ಅಂತಿತ್ತು. ನನ್ನ ಮಗಳು ಅದನ್ನ ನೋಡಿ, ಅಮ್ಮ ನನಗೆ ಲೈಟ್ಸ್ ಬೇಕು ಅಮ್ಮ ಅಂತ, ನನಗೆ ತೆಗೆದುಕೊಡು ಅಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ಲು. ಅಷ್ಟು ದೂರ ಇರೋ ಲೈಟ್ಸ್, ಅದಲ್ಲದೆ ಲೈಟ್ಸ್ ಬೇರೆ, ತೆಗೆದುಕೊಡು ಅಂತಿದ್ಲು. ಅಲ್ಲಿ ನೋಡಿ ಫ್ರೆಂಡ್ಸ್ ಕೇಳ್ತಾಳೆ ಇವಾಗ, ಅಮ್ಮ ನನಗಿದು ಬೇಕು ಅಂತ ಕೇಳ್ತಾಳೆ ನೋಡಿ.
ಸಖತ್ತಾಗಿತ್ತು ಫ್ರೆಂಡ್ಸ್ ಮೇಲಿಂದ ನೋಡೋದಕ್ಕೆ. ಆ ಲೈಟ್ಸ್ ನೋಡೋದಕ್ಕೆ ಏನೋ ಒಂಥರ ಖುಷಿ. ಈ ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ವೈಬ್ಸು ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದಲ್ಲದೆ ನಾನು ತುಂಬ ದಿನ ಕಳ್ಕೊಂಡು ಬೇರೆ ಹೋಗಿದ್ದು ಹೊರಗಡೆ. ಏನೋ ಒಂಥರ ಒಂಥರ ಆ, ಏನೋ ಒಂಥರ ಫೀಲ್ ಅದು. ಏನೋ ಒಂಥರ ಎಕ್ಸೈಟ್ಮೆಂಟ್ ಅದು. ತುಂಬ ದಿನ ಆದಮೇಲೆ ಹೊರಗಡೆ ಹೋದ್ನಲ್ಲ ಅಂತ. ನಾನು ಯಾವಾಗ ಹೋದ್ರೂ ಈ ಬಟರ್ಫ್ಲೈಸ್ನ ನೋಡ್ತಾನೆ ಇರ್ತೀನಿ. ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಬಟರ್ಫ್ಲೈಸು, ಬರ್ಡ್ಸ್ ಎಲ್ಲ ನೋಡಿದ್ರೆ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಅಲ್ಲಿ ಹೋದಾಗೆಲ್ಲ ಅಟ್ಲೀಸ್ಟ್ ಒಂದು ಸರಿನಾದ್ರೂ ನೋಡ್ತೀನಿ ನಾನು ಬಟರ್ಫ್ಲೈಸ್ನ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಲೈಟ್ಸ್ ಎಲ್ಲ ಹಾಕಿರೋದು. ಬಟ್ ನನಗೆ ಹೈಟ್ ಅಂದರೆ ತುಂಬ ಭಯ. ನನಗೆ ಗೊತ್ತಿಲ್ಲ, ನನ್ನ ಮಗಳು ಎಷ್ಟು ಧೈರ್ಯವಾಗಿ ನಿಂತ್ಕೊಂಡು ಅಷ್ಟು ಕೆಳಗಡೆವರೆಗೂ ಬಗ್ಗಿ ನೋಡ್ತಾ ಇದ್ಲು. ನನಗೆ ಲೈಟ್ಸ್ ಬೇಕು ಅಮ್ಮ, ಆ ಲೈಟ್ಸ್ ಎಲ್ಲ ಬೇಕು ನನಗೆ, ತೊಗೊಂಬಂದು ಕೊಡು ಅಂತಿದ್ಲು. ಸರಿನಮ್ಮ, ಕೆಳಗಡೆ ಹೋದ್ಮೇಲೆ ತೆಗೆಸ್ಕೊಡ್ತೀನಿ ಅಂತ ಹೇಳಿದೆ ಅವಳಿಗೆ. ಆಮೇಲೆ ಅಲ್ಲಿ ಕೆಳಗಡೆ ಇದ್ದಿದ್ದು ಟ್ರೈನು ಮತ್ತು ಇಲ್ಲೊಂದು ಕ್ಯಾಂಡೀಸ್ದು ಶಾಪ್ ಇತ್ತು. ಅದೆಲ್ಲ ನೋಡಿಬಿಟ್ಟು ಅಮ್ಮ ನನಗೂ ಇದು ಬೇಕು, ಅಮ್ಮ ನನಗೂ ಇದು ಬೇಕು, ಕೊಡಿಸು ಕೊಡಿಸು ಅಂತಿದ್ಲು. ನೋಡಿ ಅಲ್ಲಿ ಬೆಲ್ಟ್ ತೋರಿಸಿ ಅದು ಬೇಕು ಇದು ಬೇಕು ಅಂತ. ತೆಗಿ ಗ್ಲಾಸ್ ತೆಗಿ ಅಂತ ಹೇಳ್ಬಿಟ್ಟು ಗ್ಲಾಸಿಗೆಲ್ಲ ಹಿಂಗೆ ಟ್ಯಾಪ್ ಮಾಡಿ ಹೇಳ್ತಾ ಇದ್ಲು. ಹಾಗೆಲ್ಲ ಮಾಡಬಾರ್ದಮ್ಮ ಅಂತ ಹೇಳಿಬಿಟ್ಟು ಕರೆದ್ರೂ ಬರ್ತಾಯಿಲ್ಲ ಅವಳು. ಅಲ್ಲೇನೋ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಅವಳಿಗೆ. ಅಲ್ಲಿ ಕೆಳಗೆ ಟ್ರೈನ್ ಎಲ್ಲ ಹೋಗ್ತಾ ಇದೆ, ಟಾಯ್ ಟ್ರೈನು ಎಲ್ಲ ನೋಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ನಾವು. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು, ಅವರ ಫೋನ್ ಕಾಲ್ಸಲ್ಲಿ. ಸೊ ನಾವು ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ. ನಾನು ನನ್ನ ಮಗಳು ಫುಲ್ಲು ಡ್ಯಾನ್ಸ್ ಆಡಿಕೊಂಡು, ಫುಲ್ಲು ಓಡಾಡಿಕೊಂಡು, ಜೋರಾಗಿ ಮಾತಾಡಿಕೊಂಡು, ಸಾಂಗ್ಸ್ ಹಾಡಿಕೊಂಡು, ಮ್ಯೂಸಿಕ್ ಮಾಡ್ತಾ. ಅವಳು ಆರ್ಡರ್ ಬಂದಿದ್ದೆ, ಅವಳ ಎಕ್ಸೈಟ್ಮೆಂಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆ ಸ್ಮೈಲು, ಆ ಎಕ್ಸೈಟ್ಮೆಂಟ್, ವಾವ್ ಅಂತ. ಆ ವಾವ್ ಫೀಲ್ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ನನಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಆರ್ಡ್ರ್ ಮಾಡಿಸಿದ್ಲು. ಬಟ್ ಅವಳು ತಿಂದಿದ್ದು ಬರೀ ಫ್ರೈಸ್ ಅಷ್ಟೇ ಫ್ರೆಂಡ್ಸ್, ಬೇರೆ ಏನೂ ತಿಂದಿಲ್ಲ ಅವಳು. ನನಗೆ ಇದಿಲ್ಲ, ಇದು ತಿನ್ನಲಾ ಅಮ್ಮ, ತಿನ್ನಲಾ ಅಂತಿದ್ಲು. ಅಷ್ಟು ಕ್ಯೂಟಾಗಿ. ಕೆಚಪ್ ಜಾಸ್ತಿ ತಿನ್ನಬಾರ್ದು, ಹೊಟ್ಟೆ ನೋಯುತ್ತೆ ಸೋನಾ ಅಂದಿದ್ದಕ್ಕೆ, ಆಯ್ತಮ್ಮ ಇಷ್ಟೇ ತೊಗೊಂಡಿದ್ದೀನಿ, ಸಾಕಾ ಇಷ್ಟು ಅಂತಿದ್ಲು. ನೀನು ತಿನ್ನಬೇಡ ಅಮ್ಮ, ನಿನಗೆ ಹೊಟ್ಟೆ ನೋವಾಗುತ್ತೆ, ನಾನು ದೊಡ್ಡೋಳು, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೇನೂ ಆಗಲ್ಲ ಅಮ್ಮ ಅಂತಿದ್ಲು. ಹೌದಪ್ಪ, ನಿನಗೇನು ಆಗಲ್ವಾ, ಸರಿ ಬಿಡು ಅಂತ ಹೇಳ್ಬಿಟ್ಟು ಮನಸಲ್ಲೇ ನಗ್ತಿದ್ದೆ ನಾನು. ಆಮೇಲೆ ಅಲ್ಲಿ ದೊಡ್ಡ LED ಡಿಸ್ಪ್ಲೇ ಹಾಕಿದ್ರು ಅಂತ ಹೇಳಿದ್ನಲ್ಲ. ಸೊ ಅದನ್ನ ನೋಡಿಕೊಂಡು ಆ ಡಿಸ್ಪ್ಲೇ ಕಡೆ ಫೇಸ್ ಮಾಡ್ಕೊಂಡು ಕೂತ್ಕೊಂಡು, ನಾವೇನು ಮನೇಲಿ ಕೂತ್ಕೊಂಡು ಮೂವಿ ನೋಡ್ತಾ ಸ್ನ್ಯಾಕ್ಸ್ ತಿನ್ನೋ ಥರ ಕೂತ್ಕೊಂಡು ಡಿಸ್ಪ್ಲೇನ ನೋಡ್ತಾ ಎಂಜಾಯ್ ಮಾಡಿಕೊಂಡು, ಅವ್ರು ಅಡ್ವರ್ಟೈಸಿಂಗಿಗೆ ಅಂತ ಹಾಕಿದ್ದು ಡಿಸ್ಪ್ಲೇ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ಆರ್ಡ್ರನ್ನ ತಿಂದು ಫಿನಿಷ್ ಮಾಡ್ತಾ ಇದ್ದೀವಿ ನಿಧಾನಕ್ಕೆ. ಆರಾಮಾಗಿ ಚಿಟ್ಚಾಟ್ ಮಾಡಿಕೊಂಡು ತಿಂದ್ಕೊಂಡು, ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ, ನನಗೆ ಇದು ತಿನ್ನಿಸು ಅದು ತಿನ್ನಿಸು ಅಂತ ಹೇಳಿಬಿಟ್ಟು ಕೆಚಪ್ನೆಲ್ಲ ಮೈ ಮೇಲೆ ಚೆಲ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕ್ಲೀನಾಗಿ ರೆಡಿಯಾಗಿ ಹೋಗಿದ್ವೋ, ಎಷ್ಟು ಕ್ಲೀನಾಗಿ ವಾಶ್ ಮಾಡಿದ್ದು ಬಟ್ಟೆ ಹಾಕ್ಕೊಂಡಿದ್ಲೋ, ಮನೆಗೆ ಬರೋ ಅಷ್ಟರಲ್ಲಿ ಅಷ್ಟು ಗಲೀಜು ಮಾಡ್ಕೊಂಡಿದ್ದು ಕೆಚಪ್ ಎಲ್ಲ ಚೆಲ್ಕೊಂಡು. ಬರ್ಗರ್ ನೋಡಿದ ತಕ್ಷಣ ಅಂದ್ಲು. ಆ ಬರ್ಗರ್ ಫುಲ್ಲು ಅಂದ್ಬಿಟ್ಟು ತಿನ್ನಬೇಕು ಅಂದಿದ್ದಕ್ಕೆ, ಇಲ್ಲ ನಾನು ಇವಾಗ ಆಲ್ರೆಡಿ ಕಚ್ಬಿಟ್ಟು ತಿಂದಿದ್ದೀನಿ, ನನಗೆ ಸಾಕಮ್ಮ ಬಾಯಲ್ಲಿದೆ ಅಂತ ತೋರಿಸ್ತಿದ್ಲು. ಅಷ್ಟು ದೊಡ್ಡದು ಬಾಯಿ ಓಪನ್ ಮಾಡೋದಕ್ಕಾಗಲ್ಲ ಅಂತ. ನಾನು ತಿನ್ನಬೇಕಾದ್ರೆ ಅವಳು ಅಂತಿದ್ಲು. ತಿನ್ನಿಸಿದ್ದಕ್ಕೆ, ನನಗೆ ಆಗಲ್ಲ ಅಮ್ಮ, ಚಿಕ್ಕದು ತಿನ್ನಿಸು ಅಂತಿದ್ಲು. ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಿರ್ತಾಳೆ. ಅವಳ ಜೊತೆ ಇದ್ದರೆ ನಾನು ಚಿಕ್ಕ ಮಗು ಥರ ಫೀಲ್ ಮಾಡ್ಕೋತೀನಿ. ನಾನು ಚಿಕ್ಕ ಮಗುನೇ ಆಗಿಬಿಟ್ಟಿರ್ತೀನಿ ನನ್ನ ಮಗಳ ಜೊತೆ. ಒಳ್ಳೆ ಕಂಪ್ಯಾನಿಯನ್ ನನ್ನ ಮಗಳು ಅನ್ನೋದಕ್ಕಿಂತ ನನಗೊಂದು ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಒಂಥರ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಹೇಗೆ ಚಿಕ್ಕವರಿದ್ದಾಗ ಎಲ್ಲರ ಜೊತೆ ಹೇಗೆ ಫ್ರೆಂಡ್ಸ್ ಜೊತೆ ಎಲ್ಲ ಇರ್ತಿದ್ವೋ, ನನಗೆ ಅದೇ ಫೀಲ್ ಅನಿಸುತ್ತೆ. ನನ್ನ ಮಗಳ ಜೊತೆ ಇದ್ದಾಗ ನಾನು ಚಿಕ್ಕವಳಾಗ್ಬಿಟ್ಟಿದ್ದೀನಿ, ನಾನು ನನ್ನ ಮಗಳು ಫ್ರೆಂಡ್ಸ್ ಏನೋ ಅನ್ನೋ ಥರ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ತೀವಿ. ಯಾರು ನೋಡಿದ್ರು ಯಾರು ಏನೇ ಅಂದ್ಕೊಳ್ಳಿ, ನಮಗೇನು ಅಂತ ಹೇಳಿ ನಾವು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಆರಾಮಾಗಿ ನಮ್ಮ ಪಾಡಿಗೆ ನಾವು ಮಾತಾಡಿಕೊಂಡು
ಆರಾಮಾಗಿ ಚಿಲ್ ಮಾಡ್ಕೊಂಡು ಏನೇನು ಆರ್ಡ್ರ್ ಮಾಡಿದ್ವಿ ಅದನ್ನೆಲ್ಲ ಖಾಲಿ ಮಾಡಿದ್ವಿ, ಹಂಗೂ ಹಿಂಗೂ ತಿಂದ್ಕೊಂಡು ಓಡಾಡಿಕೊಂಡು. ನನ್ನ ಮಗಳು ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡಿದ್ದನ್ನ ನೋಡಿ ಅಲ್ಲಿದ್ದವರೆಲ್ಲ, ನಿಮ್ಮ ಮಗಳು ತುಂಬ ಚೂಟಿಯಾಗಿದ್ದಾಳೆ, ತುಂಬ ಸೈಲೆಂಟು ಅಂತಿದ್ರು. ಹಾಗಿದ್ರೆ ನೀವು ನನ್ನ ಮಗಳು ಎಷ್ಟು ಸೈಲೆಂಟ್ ಅಂತ ನೀವು ನೋಡಬೇಕು ಅಂದರೆ ನೀವು ನನ್ನ ವೀಡಿಯೋಸ್ನೆಲ್ಲ ನೋಡ್ಬೇಕು, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದೆ. ಪಾಪ ಅಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ನನಗೆ ಒಳ್ಳೆ ಪಾಸಿಟಿವ್ ಆಗಿ ಕೂಡ ನನಗೆ ಮೋಟಿವೇಟ್ ಮಾಡಿದ್ರು. ನಾವು ನೋಡ್ತೀವಿ ಮೇಡಮ್ ಅಂತ ಹೇಳಿ, ನಿಮ್ಮ ಮಗಳು ತುಂಬ ಚೂಟಿ ಇದ್ದಾಳೆ, ನಾವು ನೋಡ್ತೀವಿ ಅಂತ ಎಲ್ಲ ಹೇಳಿದ್ರು. ಫ್ರೆಂಡ್ಸ್, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸ್ ನಿಮಗೆ ತಲುಪತ್ತೆ, ನೋಟಿಫಿಕೇಷನ್ ತೋರಿಸುತ್ತೆ, ಮತ್ತು ನನ್ನ ವೀಡಿಯೋಸ್ನ ಫಸ್ಟ್ ನೀವು ನೋಡ್ಬೋದು. ಹಾಗೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋಸ್ ಹೇಗಿತ್ತು, ಏನು ಅನ್ನಿಸ್ತು ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆಗಲಿ, ನನ್ನ ವೀಡಿಯೋಸ್ನ ನೋಡೋದಕ್ಕೆ ಆಗಲಿ, ಅಥವಾ ಕಮೆಂಟ್ಸ್ ಮಾಡೋದಕ್ಕೆ, ಲೈಕ್ ಶೇರ್ ಮಾಡೋದಕ್ಕೆ ನಿಮಗೆ ಒಂದು ಸಿಂಗಲ್ ಪೈಸೆ ಕೂಡ ಚಾರ್ಜ್ ಆಗೋಲ್ಲ, ನಿಮ್ಮ ಅಕೌಂಟಿಂದ ಕಟ್ ಆಗೋಲ್ಲ. ಇಟ್ಸ್ ಟೋಟಲಿ ಫ್ರೀ, ಕಂಪ್ಲೀಟ್ ಫ್ರೀ ಇದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಫುಲ್ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಕ್ಲಿಕ್ ಮಾಡಿ. ಇಷ್ಟ ಆಯಿತು ಅಂದರೆ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ, ನಿಮಗೆ ಹೇಗೆ ಚೇಂಜಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪ್ರೂವೈಸ್ ಮಾಡಿ ನನಗೆ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಹೀಗೆ ನಾವು ಎಲ್ಲರೂ ಹೊರಗಡೆ ಹೋದರೆ ನಾವು ಹೀಗೆ ಅಮ್ಮ ಮತ್ತು ಮಗಳು ಅನ್ನೋದಕ್ಕಿಂತ ಇಬ್ಬರು ಒಂದು ಚಿಕ್ಕ ಮಕ್ಕಳು, ಫ್ರೆಂಡ್ಸು ಅನ್ನೋ ಥರ ಇರ್ತೀವಿ. ಒಂಥರ ಏನೋ ಒಂಥರ ಚೆಂದ ಅನಿಸುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನನಗೆ ಏನು ಒಂಥರ ಎಕ್ಸ್ಟ್ರಾಡಿನರಿ ಫೀಲ್ ಅಂತಲೇ ಹೇಳ್ಬೋದು. ನಾವು ಯಾರು ನಮ್ಮನ್ನು ನೋಡ್ತಿದ್ದಾರೆ ಅಂತ ಕೂಡ ನಾವು ಗಮನಿಸ್ತಿಲ್ಲ, ಆ ಕಡೆ ಈ ಕಡೆ ತಿರುಗೂ ನೋಡ್ತಿಲ್ಲ. ಆದರೆ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು, ಅದು ಮಾತ್ರ ನಿಜಾನೇ. ನನ್ನ ಮಗಳು ಕೆಚಪ್ನ ಚೆಲ್ಲಿ ಅವರು 5-6 ಪ್ಯಾಕೆಟ್ ಕೊಟ್ಟಿದ್ರೆ ಅದರಲ್ಲಿ 2-3 ಪ್ಯಾಕೆಟ್ನ ಚೆಲ್ಲಿನೇ ಅವಳು ಖಾಲಿ ಮಾಡ್ಕೊಂಡ್ಬಿಟ್ಲು. ಅವಳ ಕೈಯಾರೇ ತಿನ್ನೋದಕ್ಕೆ ಇಷ್ಟ. ನನಗೆ ಆ್ಯಕ್ಚುಲಿ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ನನ್ನ ಮನೆ ಹತ್ರ ಸಿಕ್ಕಿದ್ರು. ಮೇಡಮ್, ನೀವು ಯಾಕೆ ಮಗುಗೆ ನೀವು ತಿನ್ನಿಸಲ್ಲ, ಮಗುನೇ ತಿನ್ನತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅವ್ರು ಕೇಳಿದ್ರು. ಸೊ ಹಾಗಾಗಿ ಹೇಳ್ತಿದ್ದೀನಿ, ಅವಳ ಕೈಯಿಂದ ಅವಳೇ ತಿನ್ನೋ ಹ್ಯಾಬಿಟ್ಟು. ನಾವು ಮನೇಲೂ ಕೂಡ ಊಟ ಮಾಡಬೇಕಾದ್ರೆ ನಮ್ಮ ಜೊತೆನೇ ಕೂರಿಸ್ಕೊಂಡು ಅವಳಿಗೂ ಒಂದು ತಟ್ಟೆ ಕೊಟ್ಟು ಪಾಪುಗೂ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನಾನೊಂದು ತುತ್ತು ತಿನ್ನಿಸಿದ್ರೆ ನನ್ನ ಹಸ್ಬೆಂಡ್ ಒಂದು ತುತ್ತು ತಿನ್ನಿಸ್ತಾರೆ, ಪಾಪು ಒಂದು ತುತ್ತು ಅವಳೇ ತಿಂತಾಳೆ. ಸೊ ಹಾಗಾಗಿ ನಾವು ತಿನ್ನಿಸಲ್ಲ ಅಂತ ಏನಿಲ್ಲ. ನನಗೆ ಇನ್ನೊಂದು ಚಿಕ್ಕ ಪಾಪು ಇರೋದ್ರಿಂದ ನಾನು ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಿರ್ತೀನಿ. ಬಟ್ ನನ್ನ ಹಸ್ಬೆಂಡು ನಾನೇನಾದರೂ ಚಿಕ್ಕ ಪಾಪುನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದರೆ ಅವ್ರು ತಿನ್ನಿಸೋದು, ಇಲ್ಲ ನೀರೇನಾದ್ರು ಬೇಕಂದರೆ ನೀರು ಕುಡಿಸೋದು, ತೊಡೆ ಮೇಲೆ ಇಟ್ಕೊಂಡು ಅವಳನ್ನ ಎಂಗೇಜ್ ಮಾಡಿಕೊಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅವಳನ್ನ ಹಾಗೆ ಬಿಟ್ಟಿರಲ್ಲ. ಅವಳು ಕಂಡ್ರೆ ನಮಗೆ ತುಂಬಾ ತುಂಬಾ ಪ್ರೀತಿ. ನೆಗ್ಲೆಕ್ಟ್ ಅಂತೂ ಮಾಡಲ್ಲ, ಅವಾಯ್ಡ್ ಅಂತೂ ಮಾಡಲ್ಲ. ಬಟ್ ನಮಗೆ ಈ ಒಂದು ಹ್ಯಾಬಿಟ್ ಇದೆ ನಮ್ಮ ಮನೇಲಿ, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಅಟ್ಲೀಸ್ಟ್ ನೈಟ್ ಟೈಮಲ್ಲಾದರೂ ನೋಡಿ, ನನ್ನ ಮಗಳು ಎಷ್ಟು ಇದಂದರೆ ಅಲ್ಲಿ ಯಾರಿದ್ದಾರೋ ಅವ್ರನ್ನೆಲ್ಲ ಮಾತಾಡಿಸ್ತಾಳೆ. ಪರಿಚಯ ಇರಲೇಬೇಕು ಅಂತ ಏನಿಲ್ಲ. ಆ ಚಿಕ್ಕ ಪುಟ್ಟ ಹುಡುಗಿ ಹೆಸರು ಶೋಭಿತಾ, ಸಾರಿ ಎಸ್ಸಿಂದನೇ ಏನೋ ಹೇಳಿದ್ರು ಅವ್ರ ಪೇರೆಂಟ್ಸು, ಬಟ್ ನನಗೆ ಅಷ್ಟಾಗಿ ನೆನಪಾಗ್ತಾ ಇಲ್ಲ. ಅವ್ರ ಪೇರೆಂಟ್ಸ್ ಏನಾದ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ಸಲ್ಲಿ ನನಗೆ ಹೇಳಿ ನಿಮ್ಮ ಪಾಪು ಹೆಸರೇನು ಅಂತ. ಸಾರಿ, ನನ್ನ ತಪ್ಪೇನಾದ್ರು ಹೇಳಿದೆ ಪಾಪು ಹೆಸರು, ನಿಜವಾಗ್ಲೂ ಸಾರಿ.
ಬಟ್ ಆ ಪಾಪುನು ನಮ್ಮ ಪಾಪು ಏಜ್ ಅಷ್ಟೇ ಅನಿಸುತ್ತೆ. ಬಟ್ ತುಂಬಾ ಕ್ಯೂಟಾಗಿದ್ಲು. ನಮ್ಮ ಪಾಪುಗೆ ಒಂಚೂರು ಕೂದಲು ಕಮ್ಮಿ, ಆ ಪಾಪು ಕೂದಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತುಂಬ ಪ್ರಿಟಿಯಾಗಿ ಸೈಲೆಂಟಾಗಿ. ಆ ಪಾಪು ಕೂಡ ಕೂತ್ಕೊಂಡು ಅವಳೇ ತಿಂತಾ ಇದ್ಲು ಪಾಪ. ನಾನಲ್ಲಿ ಡಾಮಿನೋಸಲ್ಲಿ ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡೋಣ, ನನ್ನ ಮಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಅವ್ರ ಪಾಪ ಆರ್ಡ್ರ್ ತೊಗೊಳ್ಳೋರು, ಮೇಡಮ್ ನಿಮ್ಮ ಮಗಳು ತುಂಬ ಚೂಟಿ ಇದ್ದಾಳೆ ಅಂತ ಹೇಳಿದ್ದಕ್ಕೆ, ನೀವು ನೋಡಬೇಕು ನನ್ನ ಮಗಳನ್ನ ರೆಗ್ಯುಲರಾಗಿ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದಿದ್ದಕ್ಕೆ, ಮೇಡಮ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಫೋನ್ ಕೊಟ್ಟರು. ಅವ್ರ ಹೆಸರು ಲೋಕೇಶ್ ಅಂತ. ಮತ್ತು ಅವರ ಕೊಲ್ಲಿಗೂ ಕೂಡ ಒಬ್ರು ಇದ್ದಾರೆ, ದೀಪಿಕಾ ಅಂತ ಅನಿಸುತ್ತೆ ಮೇಡಮ್ ಹೆಸರು. ಸೊ ಅವ್ರಿಗೆ ಹೇಳಿದಾಗ ಅವರು ಕೂಡ ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಫೋನ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರೇ ಫೋನ್ ಕೊಟ್ಟರು. ಸೊ ತುಂಬ ಥ್ಯಾಂಕ್ಸು ಲೋಕೇಶ್ ಸರ್ ಮತ್ತು ದೀಪಿಕಾ ಮೇಡಮ್ಗೆ. ಮತ್ತು ಆ ಪಾಪು ತೋರಿಸಿದ್ನಲ್ಲ, ಸೊ ಆ ಪಾಪು ಅವ್ರ ಪೇರೆಂಟ್ಸ್ ಕೂಡ ಅವ್ರನ್ನ ಹೋಗಿ ಕೇಳಿದೆ, ಚಿಕ್ಕದಾಗಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಪಾಪುದು, ಪರವಾಗಿಲ್ಲ ಪೋಸ್ಟ್ ಮಾಡಲಾ ಅಂತ ಕೇಳಿದ್ದಕ್ಕೆ, ಹಾಂ ಪರವಾಗಿಲ್ಲ ಮಾಡಿ ಅಂತ ಹೇಳಿ ಖುಷಿಯಾಗಿ ಒಪ್ಕೊಂಡ್ರು. ಮತ್ತು ಅವ್ರನ್ನ ಕೇಳಿದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಮಗಳು ವೀಡಿಯೋ ಬರುತ್ತೆ ನೋಡಿ ಅಂತ ಹೇಳಿದ್ದಕ್ಕೆ, ಸರಿ ಮೇಡಮ್ ಅಂತ ಹೇಳಿಬಿಟ್ಟು ಅವರು ಕೂಡ ಖುಷಿಯಾಗಿ ಎಕ್ಸೆಪ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಒಂಥರ ತುಂಬ ಖುಷಿ ಅನಿಸುತ್ತೆ. ಒಂಥರ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನನಗೆ ಇದುವರೆಗೂ. ಯಾವತ್ತೂ ನಮಗೆ ನೆಗ್ಲೆಕ್ಟ್ ಮಾಡ್ದಂಗೆ, ಅಯ್ಯೋ ಹೋಗಿ ಮೇಡಮ್ ನಮ್ಮ ಕೆಲಸ ನಮ್ಮ ಟೆನ್ಷನ್ ನಮಗೆ, ಅಂದರೆ ನೀವು ಬೇರೆ ಅಂತ ಹೇಳ್ಬಿಟ್ಟು ಆ ಥರ ಯಾರೂ ಇದುವರೆಗೂ ಹೇಳಿಲ್ಲ. ನಾನು ಯಾರನ್ನೇ ಕೇಳಿದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಮತ್ತು ನನ್ನ ಕಸಿನ್ಸ್ ಎಲ್ಲ ಪಾಪ ಅವ್ರು ಸ್ಟೇಟಸಲ್ಲೆಲ್ಲ ಹಾಕಿದ್ದಾರೆ. ನನ್ನ ತಮ್ಮಂದಿರೆಲ್ಲ ತುಂಬಾ ಎಂಕರೇಜ್ ಮಾಡ್ತಾರೆ, ನನ್ನ ಅಕ್ಕ ಈ ಥರ ಮಾಡಿ ಅಕ್ಕ, ಇದನ್ನ ಚೇಂಜಸ್ ಮಾಡಿ ಅಕ್ಕ, ಬ್ಯಾಕ್ಗ್ರೌಂಡ್ ನಾಯ್ಸ್ ಈ ಥರ ಬರ್ತಾ ಇದೆ ಅಂತೆಲ್ಲ ಹೇಳಿ ಅವ್ರು ತುಂಬಾ ನನಗೆ ಕರೆಕ್ಷನ್ಸ್ ಹೇಳಿದ್ದಾರೆ. ಹೋಪ್ ನಾನು ಕರೆಕ್ಷನ್ಸ್ನ ನಿಧಾನಕ್ಕೆ ನನ್ನ ವೀಡಿಯೋಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತಿದ್ದೀನಿ ಅಂತ ಅನ್ಕೋತೀನಿ. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಮೋಟಿವೇಟ್ ಮಾಡ್ತಿದ್ದಾರೆ, ಆಗುತ್ತೆ ಅಕ್ಕ ನೀವು ಮಾಡಿ ಅಂತ ಹೇಳಿ. ನಾನು ಸ್ಪೆಷಲಾಗಿ ನಾನು ಒಬ್ಬರ ಹೆಸರು ಹೇಳ್ಬೇಕಂದ್ರೆ ಭರತ್ ಅಂತ, ನನ್ನ ತಮ್ಮನ ಫ್ರೆಂಡು. ನನ್ನ ತಮ್ಮನ ಫ್ರೆಂಡ್ ಅನ್ನೋದಕ್ಕಿಂತ ನನಗೂ ತಮ್ಮನೇ ಅವನು. ಅವ್ನು ತುಂಬ ಫಸ್ಟು ಅವನಿಗೆ ಹೇಳಿದ ತಕ್ಷಣ, ಅಕ್ಕ ನಾನು ಶೇರ್ ಮಾಡ್ತೀನಿ, ನನ್ನ ಸ್ಟೇಟಸಲ್ಲಿ ಹಾಕ್ತೀನಿ, ನನ್ನ ಫ್ರೆಂಡ್ಸ್ ಕೂಡ ನೋಡ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಸ್ಟೇಟಸಲ್ಲಿ ಹಾಕಿ ನಂಗೆ ಸಪೋರ್ಟ್ ಮಾಡ್ದ. ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಹೇಳಿ ಎಲ್ಲ ಹೆಲ್ಪ್ ಮಾಡ್ದ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಕಲರಾಗಿ ಡಾಮಿನೋಸ್, ಬರ್ಗರ್ ಕಿಂಗ್ ಮತ್ತು ಎಲ್ಲ ಡಿಫ್ರೆಂಟ್ ಬೋರ್ಡ್ಗಳ ಹೆಸರನ್ನ, ಇದರಲ್ಲಿ ಇಲ್ಲಿ 2ರಿಂದ 3 ಬೋರ್ಡ್ಸ್ ಏನೋ ನನ್ನ ಹಸ್ಬೆಂಡ್ ಮಾಡಿದ್ದಾರೆ. ನೀವು ಅಲ್ಲಿ ಹೋದರೆ ಅಬ್ಸರ್ವ್ ಮಾಡಿ, ಮೆಲ್ಟಿಂಗ್ ಮೆಮೊರೀಸ್ ಅಂತ ಒಂದಿದೆ, ಅದನ್ನು ಕೂಡ ನನ್ನ ಹಸ್ಬೆಂಡೇ ಮಾಡಿರೋದು. ಅಲ್ಲಿ ಇಂಟೀರಿಯರ್ಸ್ನೆಲ್ಲ ಮಾಡಿಸಿದ್ದಾರೆ, ಅಂದರೆ ಡಿಸೈನಿಂಗ್ ವರ್ಕ್ಸ್ನ. ಮತ್ತು ಈಸಿ ಬೈ ಅಂತ ಒಂದಿದೆ ಗ್ರೌಂಡ್ ಫ್ಲೋರಲ್ಲಿ, ಸೊ ಅದನ್ನು ಕೂಡ ನನ್ನ ಹಸ್ಬೆಂಡೇ ಮಾಡಿಕೊಟ್ಟಿರೋದನ್ನ ನಿಮ್ಗೆ ತೋರಿಸಿದೆ ವೀಡಿಯೋದಲ್ಲಿ. ಸೊ ಅದನ್ನು ಕೂಡ ನೋಡಿದಾಗ ನಮ್ಮ ವರ್ಕ್, ಅದು ನಮ್ಮ ಕಂಪ್ನಿ ವರ್ಕ್ ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ. ನಾನು ಇಲ್ಲಿ ನಿಮಗೆ ಫೋನ್ ನಂಬರ್ನ ಹಾಕಿರ್ತೀನಿ. ಇಫ್ ಸಪೋಸ್ ನೀವೇನಾದರೂ ಈ ಥರ ಇಂಟೀರಿಯರ್ ವರ್ಕ್ಸ್ ಇಲ್ಲ ಏನಾದರೂ ನಿಮ್ಮ ಆಫೀಸ್ ವರ್ಕ್ಸ್ನೆಲ್ಲಾದರೂ ಮಾಡಿಸ್ತಿದ್ದೀರಾ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮಗಳಿಲ್ಲಿ ಅವಳು ಆವಾಗಲೇ ಕೇಳಿದ್ಲು ನನಗೆ ಟ್ರೈನಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಕೆಳಗಡೆ ಬಂದಿದ್ದೆ, ಅವಳು ಅಲ್ಲಿ ಹೋಗಿ ನಿಂತ್ಕೊಂಡ್ಳು. ಸರಿ ಆಯಿತು ಬಾ ಅಮ್ಮ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋದಾಗೆಲ್ಲ ಅವಳಿಗೆ ರೌಂಡ್ ಹೊಡಿಸ್ತಾನೇ ಇರ್ತೀವಿ. ಆದರೂ ಅವಳಿಗೇನೋ ಖುಷಿ, ಅವಳ ಖುಷಿ ನೋಡಿ ಆ ಫೇಸ್ ಮೇಲೆ. ಅವಳು ಹೋಗ್ತಾ ಇದ್ದರೆ ಅವಳ ಜೊತೆ ನಾನು ಓಡಬೇಕಂತೆ, ಅಮ್ಮ ಬಾ ಅಂತ ಕೂಗ್ತಾ ಇದ್ಲು. ಸೊ ಆ ಕಾರ್ ಎಷ್ಟು ಸ್ಪೀಡಾಗಿ ಹೋಗ್ತಿದೆಯೋ ಲಿಟ್ರಲಿ ಫ್ರೆಂಡ್ಸ್, ಆ ಸ್ಪೀಡಿಗೆ ನಾನು ಓಡಿದ್ದೀನಿ ಅವಳ ಜೊತೆ. ಅವಳು ಕಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾಳೆ, ಆದರೆ ನಾನು ಅವಳ ಜೊತೆ ಓಡ್ಕೊಂಡು ನಾನು ವೀಡಿಯೋ ಮಾಡಿದ್ದೀನಿ. ನಾನು ನಿಂತಿದ್ದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಸೊ ಆಯಿತು ಅಂತ ಹೇಳಿ ನಾನು ಅವಳ ಜೊತೆನೇ ಓಡಿಕೊಂಡು 2 ರೌಂಡ್ ಮುಗಿಸ್ದೆ ಆ ಮಾಲಲ್ಲಿ. ಎಲ್ಲರೂ ನನ್ನೇ ನೋಡ್ತಾಯಿದ್ರು, ಏನಪ್ಪ ಇವಳು ಹಿಂಗೆ ಓಡ್ತಾ ಇದ್ದಾಳೆ ಅಂತ ಹೇಳಿ. ಬಟ್ ನನ್ನ ಮಗಳು ಖುಷಿ ಮುಂದೆ ನಾನು ಯಾರು ಏನು ಅಂದ್ಕೊಂಡ್ರು ಎಲ್ಲ, ಏನಪ್ಪ ಹೀಗೆ ಅಂತ ಏನು ಅಂದ್ಕೊಂಡ್ರು ನನಗೇನೂ ಬೇಜಾರಿಲ್ಲ. ನನಗೆ ನನ್ನ ಮಗಳು ಇಂಪಾರ್ಟೆಂಟ್. ಅವಳ ಫೇಸ್ ಮೇಲೆ ಕಾಣೋ ಒಂದು ಸ್ಮೈಲು ತುಂಬ ಖುಷಿ ಕೊಡುತ್ತೆ, ತುಂಬ ಸಮಾಧಾನ, ತುಂಬ ನೆಮ್ಮದಿ ಕೊಡುತ್ತೆ ನನ್ನ ಮನಸ್ಸಿಗೆ. ಸೊ ಹಾಗಾಗಿ ನೋಡಿ ತಿರುಗಿ ನೋಡ್ತಿದ್ದಾಳೆ, ಬಾ ನಾನು ಬರ್ತಾಯಿದ್ದೀನೋ ಇಲ್ವೋ ಅಂತ ಹೇಳಿ. ಸೊ
ಹೀಗಿತ್ತು. ನನ್ನ ಹಸ್ಬೆಂಡ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ. ಸೊ ನೀವೇನಾದರೂ ಇಂಟೀರಿಯರ್ ವರ್ಕ್ಸ್ ನಿಮ್ಮ ಕಾರ್ಪೊರೇಟ್ಸ್‌ಗೆ ಇಂಟೀರಿಯರ್ ವರ್ಕ್ಸ್ ಏನಾದ್ರು ಮಾಡಿಸ್ತಿದ್ದೀರಾ, ಇಲ್ಲ ಸೈನ್ ಬೋರ್ಡ್ಸ್ ಏನಾದ್ರು ಮಾಡಿಸ್ಬೇಕು ಅಂತ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ನಿಮಗೆ ಒಳ್ಳೆ ವರ್ಕ್ ಹಾಗೂ ನೀವು ನೋಡ್ತಿದ್ದೀರಲ್ಲ ಅವರು ಮಾಲ್ಸಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಬೇಕು ಅಂದರೆ ಗುಡ್ ಕ್ವಾಲಿಟಿ ಆಫ್ ವರ್ಕ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲೆಲ್ಲ ಗಾಡಿ ಎಲ್ಲ ರೌಂಡ್ ಓಡಿಸಿದ ಮೇಲೆ ಸರಿ ಆಯಿತು ಅಂತ ಒಂದು ಲೆವೆಲ್ಲಿಗೆ ಸಮಾಧಾನ ಆದಳು ನನ್ನ ಮಗಳು. ಆಮೇಲೆ ಇಳಿ ಅಂತ ಹೇಳಿದ್ದಕ್ಕೆ ಆ ಹುಡುಗ ನೋಡಿ ಎಷ್ಟು ಚೂಟಿ ಇದ್ದ ಅಂದರೆ ಅಲ್ಲಿ ಗಾಡೀಲಿ ಇದ್ದಿದ್ದ ಆ ಬಟನ್ಸ್ನೆಲ್ಲ ಪ್ರೆಸ್ ಮಾಡಿ ಆಪ್ರೇಟ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ತಿದ್ದ. ಜೊತೇಲಿ ಅಲ್ಲಿ ಅವರ ಫಾದರೋ ಕಸಿನೋ ಯಾರೋ ಅವರು ಇದನ್ನು ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೆ. ಆ ಪುಟ್ಟ ಹುಡುಗ ಬಂದು ಎಷ್ಟು ಚೆನ್ನಾಗಿ ಎಲ್ಲ ಕೂರ್ಸೋದು ಮಾಡೋದು ಎಲ್ಲ ರೀಅರೇಂಜ್ ಮಾಡ್ತಾ ಇದ್ದ. ನನ್ನ ಮಗಳು ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಿ ಬಂದಳು. ಆಮೇಲೆ ಆ ಟ್ರೈನಲ್ಲೂ ಬೇಕು ಅಂದಳು. ಅವ್ರು ಆಲ್ರೆಡಿ ಟೈಮಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿಲ್ಲ ಆ ಟ್ರೈನಲ್ಲಿ. ಸೊ ಆಯಿತು ಬಾರಮ್ಮ ಸಾಕು ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಬಂದ್ವಿ. ಹೊರಗಡೆ ನೋಡಿದ್ರೆ ಇನ್ನೂ ಲೈಟ್ಸು ಇನ್ನೂ ಜಾಸ್ತಿ ಜಗಮಗ ಅಂತಿತ್ತು. ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಹಾಕಿದ್ರು ಹೊರಗಡೆ, ಫುಲ್ ಡೆಕೋರೇಟ್ ಮಾಡಿ ಸ್ಯಾಂಟಾ ಕ್ಲಾಸ್ನೆಲ್ಲ ಚಿಕ್ಕ ಚಿಕ್ಕ ಸ್ಯಾಂಟಾ ಕ್ಲಾಸಸ್ನೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಈ ಕ್ರಿಸ್ಮಸ್ ಟ್ರೀನ ಮಾಲ್ ಒಳಗಡೆ ಇಟ್ಟಿದ್ರು, ಈ ಇಯರ್ ಹೊರಗಡೆ ಇಟ್ಟಿದ್ದಾರೆ. ಲಾಸ್ಟ್ ಇಯರ್ ನಾನು ಹೋಗಿರಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ ಸ್ಟೇಟಸ್ ನೋಡಿ ಹೇಳ್ತಾ ಇದ್ದೀನಿ. ಈ ಚಿಕ್ಕ ಸ್ಯಾಂಟಾ ಕ್ಲಾಸ್ ಫ್ರೆಂಡ್ಸ್ ಇದು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಿತ್ತು ಅಂದರೆ ಅಲ್ಲಿ ಬಂದಿದ್ದವರೆಲ್ಲರೂ ಒಬ್ಬರು ಕೂಡ ಮಿಸ್ ಮಾಡದೆ ಈ ಸಾಂಟಾ ಕ್ಲಾಸ್ ಹತ್ರ ಫೋಟೋ ಹಿಡಿಸ್ಕೊಂಡ್ರು. ಅದು ಹಿಂಗೆ ಮೂವ್ ಆಗ್ತಿದೆಯಾ, ಒಂದು ಸೆಕೆಂಡ್ಗೆ ಸ್ಟಾಪ್ ಆಗುತ್ತೆ, ಅಂದರೆ ಒಂದು ನಿಮಿಷದಷ್ಟು ಸ್ಟಾಪ್ ಆಗುತ್ತೆ. ಪಾಪ ಅವನಿಗೂ ಸ್ಯಾಂಟಾ ಕ್ಲಾಸ್ಗೂ ಹಿಂಗೆ ಡಾನ್ಸ್ ಆಡಿ ಸುಸ್ತಾಗಿತ್ತು ಅನಿಸುತ್ತೆ. ಒಂದು ನಿಮಿಷ ನಿಂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಾಂಟಾ ಕ್ಲಾಸು. ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಹೆದ್ರ್ಕೊಂಡು ಬರ್ತಾ ಇದ್ಲು. ಹಾಗೆ ಅವ್ರ ಅಪ್ಪ ಕರ್ಕೊಂಡೋಗಿ ಬಾ ನಾನು ಇದ್ದೀನಿ ಅಂತ ನಿಲ್ಲಿಸ್ಕೊಂಡ್ರು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಥ್ಯಾಂಕ್ ಯು. ಗುಡ್ ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.